ನನ್ನ ಹೆಸರು ಅಶ್ವಥಮ್ಮ ಅಂತ. ನಾನು ರೈತ ಕುಟುಂಬದಿಂದ ಬಂದಿರೋದೆ. ನಾನು ಮೊದಲಿಂದನೂ ನಮ್ಮ ಅಪ್ಪ ಅಮ್ಮನೂ ರೈತರೇ, ಅವರು ಇದರಿಂದ ಬಂದಿರೋದು. ಮತ್ತು ನಾನು ಮದುವೆಯಾಗಿ 18 ವರ್ಷ ಆಯಿತು. ಆವಾಗಿನ ಬೆಳೆ ಬೆಳೆಯೋದಕ್ಕೂ ಇವಾಗಿನ ಬೆಳೆ ಬೆಳೆಯೋದಕ್ಕೂ ಜಾಸ್ತಿ ಡಿಫ್ರೆನ್ಸೇ ಐತೆ. ಆವಾಗ ಅಂದರೆ ಸುಮ್ಮನೆ ಇದು ರಾಗಿ, ತೊಗರಿ, ಜೋಳ ಆ ಥರ ಬೆಳೀತಾಯಿದ್ವಿ. ಇವಾಗೆಲ್ಲ ನಾವೆಲ್ಲ ನೀರಾವರಿ ಮಾಡಿಕೊಂಡು ಬೆಳೆಯೋದನ್ನು ಕಲ್ತ್ಕೊಂಡಿದ್ವಿ. ರಾಗಿ, ಜೋಳ ಮತ್ತು ತೊಗರಿ, ಅಲಸಂದೆ, ಕಡಲೆಕಾಯಿ ಅವೆಲ್ಲ ಬೆಳೀತಾಯಿದ್ರು ಅವಾಗ. ತಿರ್ಗಿ ನಾವು ಮದುವೆಯಾಗಿ ಇಲ್ಲಿ ಬಂದಮೇಲೆ ತಿರ್ಗಿ ನೀರಾವರಿ ಮಾಡಿಕೊಂಡು ಪಂಪ್ ಸೆಟ್ ಎಲ್ಲ ಹಾಕ್ಕೊಂಡು ಬೆಳೀತಾಯಿದ್ದೀವಿ. ಇವಾಗ ಬೀನ್ಸು, ಟೊಮಟೊ, ಪಪ್ಪಾಯಿ, ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಇವಾಗ ಶೆಡ್ ಮಾಡ್ಕೊಂಡಿದ್ದೀವಿ. ಮತ್ತು ಕೋಸು ಎಲ್ಲ ಬೆಳಿತೀವಿ. ಮತ್ತು ನನಗೆ 18 ವರ್ಷ ಆಯಿತು ಮದುವೆಯಾಗಿ. ನನಗೆ 3 ಜನ ಮಕ್ಕಳಿದ್ದಾರೆ. ಗಂಡು ಮಕ್ಳು ಇಬ್ಬರು, ಒಂದು ಹೆಣ್ಮಗು. ನಮ್ಮ ಹುಡುಗರೆಲ್ಲ ಸ್ಕೂಲೆಲ್ಲ ಓದ್ತಾಯಿದ್ದಾರೆ. ಇನ್ನು ನಾವೇ ವ್ಯವಸಾಯ ಮಾಡೋದು. ದೊಡ್ಡ ಹುಡುಗನು ಬೆಂಗಳೂರಾಗ ಓದ್ತಾ ಇದ್ದಾನೆ. ಅವನು ಇಂಜಿನಿಯರಿಂಗ್ ಮಾಡ್ತಾವನೆ. ಎರಡನೇ ಅವನು 9ನೇ ಕ್ಲಾಸಿಗೆ ತೂಪ್ಗೆರೆಯಲ್ಲೂ ಅವನ ಸ್ಕೂಲ್ಗೆ ಹೋಗ್ತಾ ಇರೋದು. ಇನ್ನು ಮಗಳು ನಮ್ಮೂರಾಗೆ ಗೌರ್ಮೆಂಟ್ ಸ್ಕೂಲಾಗೆ ಓದ್ತಾವಳೆ. ಆಮೇಲೆ ಅಂದರೆ ಈಗ ನಾವು ಡ್ರಿಪ್ ಹನಿ ನೀರಾವರಿ ಹಾಕ್ಕೊಂಡಿದ್ದೀವಿ. ಕಟ್ಟೋದಕ್ಕಿಂತ ನೀರಾವರಿ ಹಾಕಿದ್ಮೇಲೆ ನಮ್ಗೆ ಒಳ್ಳೆ ಇಳುವರಿನೂ ಬರ್ತದೆ ಮತ್ತು ಬೆಳೆನೂ ಚೆನ್ನಾಗಿ ಬೆಳಿತೀವಿ. ಇವಾಗೆಲ್ಲ ಬಿತ್ತನೆ ಬೀಜ ಎಲ್ಲ ತರಕಾರಿ ಬೆಳೆ ಹಾಕಿದ್ರೆ ಪರವಾಗಿಲ್ಲ. ಅಂದರೆ ಆವಾಗಿನ ಬೆಳೆ ಬೆಳೆಯೋದಕ್ಕೂ ಇವಾಗಿನ ಬೆಳೆ ಬೆಳೆಯೋದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ ಸರ್. ಆವಾಗ ಅಂದರೆ ನೀರಿರಲಿಲ್ಲ, ಇದು ಮಳೆನೇ ನಂಬ್ಕೋಬೇಕಾಗಿತ್ತು, ಮಾಡಬೇಕಾಗಿತ್ತು. ಇವಾಗ ಅಂದರೆ ಬೋರ್ವೆಲ್ ಹಾಕ್ಸ್ಕೊಂಡಿದ್ದೀವಲ್ಲ, ಅದರಿಂದ ತರಕಾರಿ ಬೆಳೆ ಅಂದರೆ ನಮಗೆ ಇವಾಗ ಕೋಸು ಹಾಕ್ಬೋದು, ಇಲ್ಲ ಮೆಣಸಿನ ಗಿಡ ಹಾಕ್ಬೋದು, ಇಲ್ಲ ಮತ್ತು ಇದು ಪಾಲ್ಗುಣ ಬೀನ್ಸು, ಕೋಲ್ ಬೀನ್ಸ್ ಬಂದೈತೆ. ಅವೆಲ್ಲ ಹಾಕಿದ್ರೆ ನಮಗೆ ಉತ್ತಮ ಇಳುವರಿ ಬರುತ್ತೆ. ಜೊತೆಗೆ ದುಡ್ಡು ನಮ್ಮ ಕೈ ಸಿಗುತ್ತೆ. ಲೇಬರ್ಸ್ ಕಡಿಮೆ. ಅದಕ್ಕೆ ಸ್ವಂತ ನಾವು ಮಾಡಬೇಕಲ್ಲ ಸರ್ ಬೇಸಾಯ. ನಮ್ಗೆ ಸ್ವಂತ ಮಾಡಿದ್ರೆ ಇವಾಗ ಎಲ್ಲರೂ ಆಳುಗಳೇ ಅದು ನಂಬ್ಕೊಂಡು ಮಾಡಿದ್ರೆ ಎಲ್ಲ ಅವ್ರಿಗೂ ಇದು ಔಷಧಿ, ಲಾಗೋಡು, ಪೈರು, ಬಿತ್ತನೆ ಬೀಜಕ್ಕೆ ಅವೆಲ್ಲ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮಗೇನು ಸಿಗೋಲ್ಲ. ಅದರಿಂದ ನಾವು ಸ್ವಂತ ಎಷ್ಟು ಕ್ಲೀನಾಗಿ ಮಾಡ್ಕೊತೀವೋ ಅಷ್ಟು ಒಳ್ಳೇದು ನಮಗೆ. ಸ್ವಂತ ಇವಾಗ ಲೇಬರ್ಸ್ ಉಳಿಯುತ್ತೆ. ಮತ್ತು ನಾವು ಇವಾಗ ಗಿಡ ದಿನ ಬಿಟ್ಟು ದಿನ ಬರ್ತಾಯಿರ್ತೀವಿ. ಗಿಡ ನೋಡಿ ಯಾವ ಸ್ಟೇಜಾಗ ಐತೆ, ಏನು ಅದಕ್ಕೆ ರೋಗ ಬಂದಿದೆ, ಯಾವ ರೀತಿ ಲಾಗೋಡ್ ಹಾಕಬೇಕು, ಇಲ್ಲ ಗೊಬ್ಬರ ಕೊಡಬೇಕು, ಅದನ್ನೆಲ್ಲ ನೋಡ್ತಾ ಇರ್ತೀವಲ್ಲ ಸರ್. ಬೆಳಗ್ಗೆ ಸಾಯಂಕಾಲ ಬರ್ತೀವಲ್ಲ, ಆ ಥರ ನೋಡ್ಕೊಬೇಕು. ಈ ಪಪ್ಪಾಯಿ ಗಿಡ ಅಂದರೆ ಅದು 6 ತಿಂಗಳಿಗೆಲ್ಲ ಫಸಲು ಬರುತ್ತೆ ಸರ್. ಅದು ನಾವು ಜೂನಲ್ಲಿ ಹಾಕಿದ್ವಿ ಸರ್ ಹೋದ ವರ್ಷ. ಇಲ್ಲ, ಗಿಡ ತಗೊಂಡೆ ಹಾಕಿರೋದು. ಅಲ್ಲೇ ಸರ್ ಇವಾಗ ನಾವು ಉಳುಮೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಡ್ರಿಪ್ ಪೈಪ್ ಎಳೆದ್ವಿ. ಆಮೇಲೆ ಗುಂಡಿ ಹಾಕ್ಬಿಟ್ಟು ಅದಕ್ಕೆ ಗೊಬ್ಬರ, ಲಾಗೋಡು ಅದೆಲ್ಲ ತುಂಬಿಟ್ಟು ಗಿಡ ತಗೊಂಬಂದಿರೋದು. 11 ರೂಪಾಯಿ ಒಂದು ಗಿಡ ತಗೊಂಬಂದು ನಾವು ಗಿಡ ಒಂದು 6 ತಿಂಗಳು ನಾವು ಕಾಯಬೇಕು. ಅದಕ್ಕೆ ರೋಗ ಬರ್ದಿದ್ದಂಗೆ ನೋಡ್ಕೋಬೇಕು ಅದನ್ನು. ಆಮೇಲೆ 6 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆದಮೇಲೆ ತಿರ್ಗಿ ಮತ್ತೆ ಬೆಳೀತಾ ಇರುತ್ತೆ. ನಾವು ಮಾರ್ಕೆಟ್ಗೂ ಕೊಡ್ಬೋದು, ಕೊಟ್ಟು ದುಡ್ಡು ಮಾಡ್ಕೊತೀವಿ. ಅಲ್ಲ ಸರ್, ಇವಾಗ ನಾವು ಫಸ್ಟು ಉಳುಮೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಗುಂಡಿ 6 ಮೀಟ್ರು ಅಲ್ಲ 2 ಮೀಟ್ರು ಡಿಫ್ರೆನ್ಸು, ಈ ಕಡೆನೂ ಆ ಕಡೆ ಡಿಫ್ರೆನ್ಸ್ ಹಾಕ್ಬಿಟ್ಟು ಅದಕ್ಕೆ ಇವಾಗ ಫಸ್ಟ್ ಗುಂಡಿ ಹೊಡ್ಕೊಂಡಿದ್ದೀವಿ. ಅದಕ್ಕೆ ಗೊಬ್ಬರ, ಆಮೇಲೆ ಲಾಗೋಡು ಸ್ವಲ್ಪ, ಅದ್ರ ಮೇಲೆ ಮಣ್ಣು ಮುಚ್ಚೋದು. ತಿರ್ಗಿ ಆಮೇಲೆ ಇದು ಡ್ರಿಪ್ ಪೈಪ್ ಹಾಕಬೇಕು ಅದಕ್ಕೆ. ಆಮೇಲಿಂದ ತಿರ್ಗಿ ಪೈರು ತಗೊಂಬಂದು ಉಣೋದು. ತಿರ್ಗಿ ಮತ್ತೆ 3 ದಿವಸಕ್ಕೊಂದು ಸಲ ಬಿಟ್ಟರು ನೀರು ನಡೆಯುತ್ತೆ. ಗುಂಡಿ ನೆಂದಿರುತ್ತಲ್ವ ಸರ್ ಇದಕ್ಕೆ, ಆವಾಗ ಸರಾಗುತ್ತೆ ನೀರು. ಏನು ದಿನ ಟೈಮ್ ಏನು ಬಿಡೋಂಗಿಲ್ಲ ಸರ್. ನಾವು ಮೇಕೆ ಸಾಕೊಂಡಿದ್ದೀವಿ, ಕುರಿ ಮತ್ತು ಸೀಮೆ ಹಸುಗಳವೆ, ಒಂದು ನಾಟಿ ಹಸು ಐತೆ, ಮತ್ತು ಕೋಳಿಗಳಿದೆ. ಡೈರಿಗೂ ಹಾಕ್ತೀವಿ, ಮನೆಗೂ ನಾವು ನಾಟಿ ಹಸು ಮಾಡ್ಕೊಂಡಿದ್ದೀವಲ್ಲ ಸರ್. ಅದರಿಂದ ನಮ್ಮ ನಾಟಿ ಹಸು ಹಾಲು ಮನೆಗೆ, ಇನ್ನು ಮಿಕ್ಕಿದ್ದು ಡೈರಿಗೂ ಕೊಡ್ತೀವಿ. ಅಷ್ಟೊಂದು ಹಾಲು ಏನು ಮಾಡೋಣ ನಾವು. ಅಂದರೆ ನಾವು ಇವಾಗ ಒಂದೇ ಸಮನೆ ಏನು ಇದು ಕೇರ್ ತಗೊಂಡಲ್ಲ ಸರ್. ಯಾವಾಗಲೂ ಬೆಳಗ್ಗೆ ಸಾಯಂಕಾಲ ಯಾವ ರೀತಿ ನಾವು ಕೇರ್ ತಗೊತೀವೋ ಆ ಥರ ಇರುತ್ತೆ ನಮಗೆ. ಅದೇ ಇವಾಗ ತಾಯಿ ಮಗು ಹೆಂಗೆ ಸಂಬಂಧ ಇರುತ್ತೋ ಆ ಥರ ನೋಡ್ಕೊಬೇಕು. ಅದು ನಾವು ಇವಾಗ ಬಿತ್ತನೆ ಹಾಕ್ಬಿಟ್ಟಿದ್ದೀವಿ, ಯಾವುದೋ ಬರುತ್ತೆ ಹೋಗುತ್ತೆ ಅಂತ ಹೋದರೆ ನಮಗೇನು ಇದಾಗಲ್ಲ. ಅದು ನಾವು ಯಾವ ಥರ ಅದನ್ನ ಪೋಷಣೆ ಮಾಡ್ತೀವೋ ಆ ಥರ ನಮಗೆ ಲಾಭ ಐತೆ ಅಂತ ಹೇಳ್ಬೋದು. ಟೈಮು ಲಾಗೋಡ್ ಕೊಡಬೇಕು, ಇಲ್ಲ ಕಳೆ ತೆಗಿಬೇಕು, ನೀರು ಕೊಡಬೇಕು. ಅದಕ್ಕೆ ರೋಗ ಬಂದಿದ್ದರೆ ಔಷಧಿ ಸಿಂಪಡಿಸ್ಬೇಕು. ಅದನ್ನೆಲ್ಲ ಮಾಡ್ಕೋಬೇಕಲ್ವ ಸರ್. ಇವಾಗ ಅದನ್ನೆಲ್ಲ ಮಾಡಿದ್ರೇ ನಮಗೇನೋ ಒಂದು ಇದಾಗೋದು. ನಾವು ಬೆಳೆ ಇಕ್ಕಿದೀವಪ್ಪ ನಾಳೆ ನಾಡೋದು ಯಾವಾಗೂ ಬಂದು ನೋಡ್ತೀವಿ ಅಂದರೆ ಆಗಲ್ಲ ಇವಾಗ. ಇಲ್ಲ ಸರ್, ನಮ್ಗೆ ಆ ಸಂದರ್ಭ ಯಾವಾಗೂ ಬಂದಿಲ್ಲ.
ಇಲ್ಲ ಇಲ್ಲ ಇಲ್ಲ, ನಾವು ಯಾವ ರೀತಿ ಇವಾಗ ಮಕ್ಕಳನ್ನ ಯಾವ ಥರ ನೋಡ್ಕೊತೀವೋ ಆ ಥರ ನೋಡ್ಕೊಳ್ತೀವಿ. ನಮಗೆ ಆ ಥರದ್ದು ಅನುಭವ ಏನಿಲ್ಲ. ಇವಾಗ ಮಾಡಬೇಕು ಸರ್. ಇವಾಗ ರೈತರು ಇಲ್ಲ ಅಂದರೆ ನಾವು ಊಟಕ್ಕೆ ಏನು ಮಾಡೋಣ? ಎಲ್ಲರೂ ಕೆಲಸಗಳು ಅದು ಇದು ಅಂತ ಹೋದರೆ ನಾವು ತಿನ್ನೋದಕ್ಕೆ ಏನು ಮಾಡ್ತೀರಾ? ಇದನ್ನೂ ಮಾಡಬೇಕು. ಅದನ್ನೇ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಇವಾಗ ಹೊಟ್ಟೆ ನಮ್ಗೆ ತಣ್ಣಗಿದ್ರೆ ತಾನೇ ನಾವು ಕೆಲಸ ಮಾಡೋಕ್ಕಾಗೋದು. ಅದರಿಂದ ಇದು ಮಾಡಬೇಕು. ಲಾಭ ಐತೆ ಸರ್, ಮಾಡಬೇಕು, ಲಾಭ ಐತೆ. ಇವಾಗ ನಾವು ಅದನ್ನೇ ಕ್ಲೀನಾಗಿ ನೋಡ್ಕೋಬೇಕಲ್ಲ ಸರ್. ಯಾವಾಗ ನಾವು ಯಾವ ಟೈಮ್ ಬೆಳೆ ಇಕ್ಬೇಕು, ಯಾವ ಟೈಮ್ ನಾವು ಯಾವ ಥರ ಬೆಳೆ ಬೆಳೆದ್ರೆ ನಮಗೆ ಇದಾಗುತ್ತೆ ಅಂತ ನಮ್ಮ ದೇಶದಾಗೆ ಎಲ್ಲರೂ ಮಾಡೋಕ್ಕಾಗಲ್ಲ. ಅದ್ರಾಗ ಅರ್ಧ ಜನ ಆದರೂ ನಮ್ಮ ಕೃಷಿ ಕಾಯಕ ಮಾಡಲೇಬೇಕು. ಕೃಷಿ ಅವಲಂಬಿಸಿದ್ರೆ ಮಾತ್ರ ನಾವು ಮುಂದೆ ಇದು ಮಾಡೋಕ್ಕಾಗೋದು ಅಂತ ಹೇಳ್ತೀವಿ. ನಾವು ಮುಂದಿನ ವರ್ಷಕ್ಕೆ ಅದೇ ಇವಾಗ ಬಾಳೆ ಗಿಡ ಸ್ವಲ್ಪ ಹಾಕೋಣ ಅಂತಿದ್ದೀವಿ. ಅದು ಎಲ್ಲ ಥರ ತರಕಾರಿ ಬೆಳೆ ಬೆಳೆದಿದ್ದೀವಲ್ಲ ಸರ್, ಅದರ ಅನುಭವ ಇದೆ. ಬಾಳೆ ಗಿಡದ ಅಷ್ಟೊಂದು ಐಡಿಯಾಸ್ ಇಲ್ಲ ನಮಗೆ. ಅದನ್ನ ಮಾಡಬೇಕು ಅಂತ ಇದು ಮಾಡಿದ್ವಿ. ಇವಾಗ ಅವರು ಒಬ್ಬರೇ ಮಾಡೋಕ್ಕಾಗಲ್ಲ ಅಲ್ವಾ ಸರ್. ಇವಾಗ ಎಲ್ಲರೂ ಇವಾಗ ಮನೆಗೆ ಎಲ್ಲರೂ ಮಾಡಿದ್ರೇ ಇವಾಗ ಕೆಲಸ ಮಾಡೋಕ್ಕಾಗೋದು. ಒಂದು ಕೈಯಾಗ ಚಪ್ಪಾಳೆ ತಟ್ಟೋಕ್ಕಾಗುತ್ತಾ? ಇಬ್ಬರು ಜೊತೆಗೂಡಿ ಮಾಡಿದ್ರೇ ಅದು ಒಂದು ಕಾಯಕ ಅಂತ ಇದು ಮಾಡ್ಕೊಳ್ಳೋದು. ಇವಾಗ ಬಿತ್ತನೆ ಬೀಜ ಉಂಡಾಗ ಎಲ್ಲ ಸಪೋರ್ಟ್ ಮಾಡ್ತೀವಿ. ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ನಾಷ್ಟ ಮಾಡಿಕೊಟ್ಬಿಡ್ತೀನಿ ಹುಡುಗರಿಗೆ. ಆಮೇಲೆ ಬಂದು ತಿರ್ಗಾ ಇದು ಮೇವು ದನ ಕರುಗಳಿಗೆ ಮೇವು ಅವೆಲ್ಲ 10-11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಾಡಿಬಿಡ್ತೀವಿ. ಮತ್ತು ತಿರ್ಗಾ ಇದು ನಾವು ಒಬ್ಬರೇ ಬಿತ್ತನೆ ಬೀಜ ಉಣಕ್ಕಾಗಲಿ ಅಥವಾ ಈ ಕಳೆ ತೆಗಿಬೇಕು ಅವೆಲ್ಲ ಮಾಡೋಕ್ಕೆ ನಾವು ಕುಂಟೆ ಎಳಿಬೇಕಲ್ವ ಸರ್. ಇದು ಅದೆಲ್ಲ ಮಾಡ್ತೀವಿ.